ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಕೋವಿಡ್ ಮಹಾಮಾರಿಯಿಂದಾಗಿ ಸ್ಥಗಿತಗೊಂಡಿದ್ದ ದಾಂಡೇಲಿ ಅಳ್ಳಾವರ ಪ್ಯಾಸೆಂಜರ್ ರೈಲು ಸಂಚಾರ ಸೇವೆಗೆ ಫೆಬ್ರವರಿ 7ರಂದು ಸಂಜೆ 4 ಗಂಟೆಗೆ ಕೇಂದ್ರ ರೈಲ್ವೆ ರಾಜ್ಯ ಸಚಿವ ವಿ ಸೋಮಣ್ಣ ಅವರು ಚಾಲನೆ ಕೊಡಲಿದ್ದಾರೆ. ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರ ನಿರಂತರ ಪರಿಶ್ರಮದ ಫಲವಾಗಿ ಇವತ್ತು ಮಾಜಿ ಶಾಸಕ ಸುನಿಲ ಹೆಗಡೆ ಸೇರಿ ನಗರದ ವಿವಿಧ ಸಂಘ ಸಂಸ್ಥೆಗಳು ಸತತ ಹೋರಾಟ ಹಾಗೂ ಮನವಿ ನೀಡಿದ ಫಲಶ್ರುತಿಯಿಂದ ರೈಲು ಸಂಚಾರ ಪುನರಾರಂಭವಾಗುತ್ತೆ. ಪ್ರವಾಸೋದ್ಯಮವಾಗಿ ಬೆಳೆದ ದಾಂಡೇಲಿ ನಗರಕ್ಕೆ ಅತಿ ಅವಶ್ಯಕವಾಗಿ ಬೇಕಾಗಿದ್ದ ರೈಲ್ವೆ ಸಂಚಾರ ಮತ್ತೆ ಆರಂಭಕ್ಕೆ ದಿನಗಣನೆ ಆರಂಭವಾಗಿದೆ. ಫೆಬ್ರವರಿ 7ರಂದು ದಾಂಡೇಲಿಯ ರೈಲು ಪುನರ್ ಆರಂಭ ಕಾರ್ಯಕ್ರಮಕ್ಕೆ ದಾಂಡೇಲಿಯ ಸಮಸ್ತ ಸಾರ್ವಜನಿಕರು, ಸಂಘ ಸಂಸ್ಥೆಯವರು ಪಕ್ಷಭೇದ ಭಾವಗಳನ್ನು ಮರೆತು ದಾಂಡೇಲಿ ರೈಲು ಪುನರ್ ಆರಂಭ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಭಾಗವಹಿಸಬೇಕು. ನಮ್ಮ ಊರು ನಮ್ಮ ರೈಲು ಅನ್ನುವ ಭಾವನೆ ನಮ್ಮೆಲ್ಲರದ್ದು ಆಗಲಿ. ಹಿಂದೆ ಆದಂತಹ ತಪ್ಪುಗಳು ಮುಂದೆ ಆಗಬಾರದು. ದಾಂಡೇಲಿಯ ರೈಲು ನಿಲ್ದಾಣ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಪಡೆದುಕೊಳ್ಳಬೇಕು. ಇದರ ಲಾಭವನ್ನ ದಾಂಡೇಲಿಯಲ್ಲಿ ನಡೆಯುವಂತಹ ಪ್ರವಾಸೋದ್ಯಮ ಚಟುವಟಿಕೆಯಲ್ಲಿ ಆಗಬೇಕು. ಈ ರೈಲು ಮುಂದುವರಿಯುವುದಕ್ಕೆ ಯಾವ ಸಮಸ್ಯೆಗಳು ಇದೆ ಅದಕ್ಕೆ ಕೇಂದ್ರ ರೈಲ್ವೆ ರಾಜ್ಯ ಸಚಿವರು ಆಗಿರುವಂತಹ ವಿ ಸೋಮಣ್ಣ ಅವರಿಗೆ ಹಾಗೂ ಸಂಸದ ಕಾಗೇರಿ ಅವರ ಗಮನಕ್ಕೆ ತನ್ನಿ. ಆ ಸಮಸ್ಯೆಗಳಿಗೆ ತಮ್ಮ ಮೋದಿಜಿ ಅವರ ನೇತೃತ್ವದಲ್ಲಿ ಇದ್ದ ಕೇಂದ್ರ ಸರ್ಕಾರ ಆ ಸಮಸ್ಯೆಗಳು ಬಗೆಹರಿಸಿ ಆ ಲಾಭಗಳು ಸಂಪೂರ್ಣ ದಾಂಡೇಲಿ ಜನರಿಗೆ ಸಿಗುವಂತಾಗಲಿ ಭಾರತೀಯ ಜನತಾ ಪಾರ್ಟಿ ಪ್ರಯತ್ನ ಮಾಡುತ್ತೇವೆ ಎಂದು ಮಾಜಿ ಶಾಸಕರು ಸುನಿಲ ಹೆಗಡೆ ಅವರು ಎಜಿ ನ್ಯೂಸ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ದಾಂಡೇಲಿಯ ಜನರ ಮತ್ತು ಬಹಳಷ್ಟು ಸಂಘ ಸಂಸ್ಥೆಗಳ ಒತ್ತಾಯ ಹೋರಾಟದ ಮೇರೆಗೆ ನಾಳೆ 7ನೇ ತಾರೀಕಿಗೆ ದಾಂಡೇಲಿಯಿಂದ ರೈಲ್ವೆ ಸೇವೆ ಪುನರಾರಂಭ ಏನು ಮಾಡ್ತಾ ಇದ್ದಾರೆ. ಇದಕ್ಕಾಗಿ ಬಹಳಷ್ಟು ಅವಿರತವಾಗಿ ಶ್ರಮಿಸಿದಂಥ ನಮ್ಮ ನಾಯಕರು ಮತ್ತು ಸಂಸದರಾದ ಸನ್ಮಾನ್ಯ ಶ್ರೀ ವಿಶ್ವೇಶ್ವರ ಹೆಗಡೆ ಕಾಗೇರಿಜಿಯವರಿಗೆ ನಾವು ಅಭಿನಂದನೆಗಳನ್ನು ಮತ್ತು ವಿ ಸೋಮಣ್ಣಜಿ ಅವರಿಗೂ ಸಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಮತ್ತು ದಾಂಡೇಲಿಯ ಸಮಸ್ತ ಜನತೆಗೆ ಮತ್ತು ಯಾವ್ಯಾವ ಸಂಘ ಸಂಸ್ಥೆಯವರು ಈ ದಿಶೆಯಲ್ಲಿ ಹೋರಾಟ ಮಾಡಿದ್ದಾರೆ ಅವರ ಏನು ಹೋರಾಟಕ್ಕೂ ಒಂದು ಸಂದ ಫಲ. ಹೀಗಾಗಿ ಅವರಿಗೂ ಸಹ ನಾವು ಈ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷದ ಮಾಜಿ ಶಾಸಕನಾಗಿ ನಾನು ನಮ್ಮ ಅಧ್ಯಕ್ಷರಾದ ಬುದ್ಧಿವಂತಗೌಡ ಪಾಟೀಲರು ಮತ್ತು ಎಲ್ಲ ಪದಾಧಿಕಾರಿಗಳು ಅವ್ರಿಗೂ ಸಹ ನಾವು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. 7ನೇ ತಾರೀಕಿಗೆ 4 ಗಂಟೆ ನಡೆಯುವಂಥ ಕಾರ್ಯಕ್ರಮದಲ್ಲಿ ಎಲ್ಲ ಸಮಸ್ತ ದಾಂಡೇಲಿಯ ಜನ, ವಿವಿಧ ಸಂಘ ಸಂಸ್ಥೆಗಳ ಜನ ಇದರಲ್ಲಿ ಭಾಗವಹಿಸುವ ಮೂಲಕ ಈ ರೈಲ್ವೆ ನಮ್ಮದು, ಈ ಟ್ರೈನ್ ನಮ್ಮದು ಅನ್ನುವಂಥ ಭಾವನೆಯಿಂದ ನಾವು ಇದನ್ನು ತಗೊಂಡು ಹೋಗಬೇಕಾಗಿದೆ. ಈ ಹಿಂದೆ ಆದಂಥ ತಪ್ಪು ಮುಂದಿನ ದಿನಗಳಲ್ಲಿ ಇದು ಆಗಬಾರ್ದು. ಯಾಕಂದರೆ ಈ ಟ್ರೈನು ಅವಿರತವಾಗಿ ನಡೆದು ಇದರ ಲಾಭ ದಾಂಡೇಲಿಯಲ್ಲಿ ಬೆಳೆಯುತ್ತಿರುವಂಥ ಪ್ರವಾಸೋದ್ಯಮ ಚಟುವಟಿಕೆಗಳಿಗೆ ಎಲ್ಲರಿಗೂ ಲಾಭ ಆಗುವ ನಿಟ್ಟಿನಲ್ಲಿ ದಾಂಡೇಲಿಯ ಜನ ಇದು ನಮ್ಮ ಟ್ರೈನು, ನಮ್ಮ ರೈಲ್ವೆ ಅನ್ನುವಂಥ ಭಾವನೆಯಿಂದ ಇದನ್ನು ತೆಗೆದುಕೊಂಡು ಹೋಗುವಂಥ ಕೆಲಸಗಳಾಗಲಿ. ಅವರು ಯಾವುದೇ ಈ ಟ್ರೈನು ಮುಂದುವರಿಯಲಿಕ್ಕೆ ಏನೇನು ಸಮಸ್ಯೆಗಳಿದ್ದಾವೆ ಅವರು ಅವತ್ತಿನ ದಿನ ಬಂದು ಸನ್ಮಾನ್ಯ ಶ್ರೀ ವಿ ಸೋಮಣ್ಣನವರಿಗೆ ಮತ್ತು ಸನ್ಮಾನ್ಯ ಶ್ರೀ ಕಾಗೇರಿಯವರ ಗಮನಕ್ಕೆ ತಂದಲ್ಲಿ ಖಂಡಿತವಾಗಿ ನಮ್ಮ ಕೇಂದ್ರ ಸರ್ಕಾರ ನರೇಂದ್ರ ಮೋದಿಯವರ ಸರ್ಕಾರದ ನೇತೃತ್ವದಲ್ಲಿ ಆ ಸಮಸ್ಯೆಗಳನ್ನು ಬಗೆಹರಿಸಿ ಇದರ ಲಾಭ ಸಂಪೂರ್ಣವಾಗಿ ದಾಂಡೇಲಿ ಜನರಿಗೆ ಸಿಗುವ ನಿಟ್ಟಿನಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷ ಪ್ರಯತ್ನ ಮಾಡ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನಮಸ್ಕಾರ. ಈ ಸಂದರ್ಭದಲ್ಲಿ ಬಲವಂತಗೌಡ ಪಾಟೀಲ್ ಅಧ್ಯಕ್ಷರು, ಗುರು ಮಠಪತಿ ಉಪಾಧ್ಯಕ್ಷರು, ಗಿರೀಶ್ ಟೋಸೂರ್ ಪ್ರಧಾನ ಕಾರ್ಯದರ್ಶಿ, ಪವನ್ ಕೊನ್ನೂರ್ ಯುವ ಮೋರ್ಚಾ ಅಧ್ಯಕ್ಷರು, ಸುಭಾಷ್ ಬೋವಿಹುಟ್ಟರ ಎಸ್ಸಿ ಮೋರ್ಚಾ ಅಧ್ಯಕ್ಷರು, ಪ್ರಮುಖರು ಆದ ಚಂದ್ರಕಾಂತ್ ಕ್ಷೀರಸಾಗರ, ಸುಭಾಷ್ ಅರ್ವೇಕರ್, ರೋಷನ್ ನೇತ್ರಾವಳಿ, ಪ್ರಶಾಂತ್ ಬಸುತೇಕರ್, ದಶರಥ್ ಬಂಡಿವಡ್ಡರ್, ಬಸವರಾಜ್ ಹುಂಡೇಕರ್, ಸಂತೋಷ್ ಘಟಕಾಂಬಳೆ, ವಿಜಯ್ ಕೋಳೇಕರ್, ಮಂಜುನಾಥ್ ಶೆಟ್ಟಿ, ಹನುಮಂತ ಕಾರಗಿ, ಚನ್ನಬಸಪ್ಪ ಮುರುಗೋಡ ಮುಂತಾದವರು ಉಪಸ್ಥಿತರಿದ್ದರು. ಸಾದಿಕ್ ಮುಲ್ಲಾ, ಎಜಿ ನ್ಯೂಸ್, ದಾಂಡೇಲಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.